ಯಾಕಮ್ಮ ಮಗು ಇದೆಯಲ್ಲ, ಮಗು ಕತೆ ಮಗು ನಾನು ನೋಡ್ಕೊಂತೀನಿ ಸರ್. ಮಗುನೇ ಬೇಡ ಅಂತೆ, ಮಗುನೇ ಕತ್ತಿಸ್ಕೋದು, ಗೋಡೆಗೆ ಎಸೆಕೋಗೋದು ಮಾಡ್ತಾನೆ ಸರ್. ಅವ್ನು ತಗೊಂಡೇನು ಏನಕ್ಕೆ ಮಗು ಮೇಲೆ ಏನಕ್ಕೆ ಅಷ್ಟು ದ್ವೇಷ? ಮಗು ಹುಟ್ಟಿದ ತಾಯಿ ಹೇಳ್ತಾರೆ ಮಗುವಿನಿಂದ ತಂದೆಗೆ ಸಾವು ಐತಂತೆ. ಮಗುಗೆ ಇದಕ್ಕೆ ಹೇಳ್ಪಟ್ಟೆ ಸೇರಿಸ್ತೀನಿ ಬಾಮ್ಮ ಅಂತ ಏನು ಹೇಳಿಲ್ಲ ಸರ್. ಯಾರು ಜನರು ಸಿಗ್ತಾರೆ. ಈಗ ನಿಮ್ಮ ಯಜಮಾನ್ರು ಎಲ್ಲಿರೋದು? ಅವ್ರು ಜಗಸಂದ್ರದಲ್ಲಿದ್ದಾರೆ ಸರ್. ಜಗಸಂದ್ರದಲ್ಲಿ. ಈಗ ಫೋನ್ ಮಾಡಿ ಕರೆದ್ರೆ ಹೋಗ್ತೀರಾ ಅವ್ರ ಜೊತೆ? ಹೋಗಲ್ಲ ಸರ್, ನಾನು ಯಾವುದೇ ಕಾರಣಕ್ಕೆ ಅವನು ನನಗೆ ಬೇಡ. ಯಾಕಮ್ಮ ಮಗು ಇದೆಯಲ್ಲ, ಮಗು ಕತೆ ಮಗು ನಾನು ನೋಡ್ಕೊಂತೀನಿ ಸರ್. ಮಗುನೇ ಬೇಡ ಅಂತೆ, ಮಗುನೇ ಕತ್ತಿಸ್ಕೋದು, ಗೋಡೆಗೆ ಎಸೆಕೋಗೋದು ಮಾಡ್ತಾನೆ ಸರ್. ಅವ್ನು ತಗೊಂಡೇನು ಏನಕ್ಕೆ ಮಗು ಮೇಲೆ ಏನಕ್ಕೆ ಅಷ್ಟು ದ್ವೇಷ? ಮಗು ಹುಟ್ಟಿದ ತಾಯಿ ಹೇಳ್ತಾರೆ ಮಗುವಿನಿಂದ ತಂದೆಗೆ ಸಾವು ಐತಂತೆ. ಮಗುಗೆ ಇದಕ್ಕೆ ಹೇಳ್ಪಟ್ಟೆ ಕರೆಕ್ಟ್. ಯಾವಾಗ ಇವನಿಗೆ ಪ್ರೆಗ್ನೆಂಟ್ ಇದೀನಿ ಅಂತ ಸರ್, ಸ್ನೇಹಿತರೆ, ಅವಾಗಿಂದ ಸಾಯ್ತೀನಿ ನಮಸ್ಕಾರ. ಇದು 3 ತಿಂಗಳು ಬೇಬಿ ಅಂತೆ ನೋಡಿ, 3 ತಿಂಗಳು ಬೇಬಿ. ಮಗುವಿಂದ ತಂದೆಗೆ ಗಂಡ ಅಂತೆ. ಅದು ಯಾವ ಶಾಸ್ತ್ರದವನು ಹೇಳೋದು ನನಗೆ ಗೊತ್ತಿಲ್ಲ. ಯಾರು ಇಲ್ಲ ಹೇಳಿಲ್ಲ ಸರ್, ಅವರೇ ಹೇಳ್ತಾ ಇರೋದು. ಇಡೀ ರಾತ್ರಿ ಪಾರ್ಕಲ್ಲಿ ಕೂತಿದ್ರಂತೆ. ಪಾರ್ಕಲ್ಲಿ ಕೂತ್ಕೊಂಡು ನೋಡಿ, ಈ ಮಗುಗೆ ಸೊಳ್ಳೆ, ನನಗೆ ಗೊತ್ತಿರೋಂಗೆ ನೆಲಮಂಗಲ ಪಾರ್ಕಣ ಸಿಕ್ಕಾಪಟ್ಟೆ ಸೊಳ್ಳೆ. ಅಲ್ಲಿ ನಾನು ಒಂದ್ ದಿವಸ ಹೋಗಿ 5 ನಿಮಿಷ ಕೂತ್ಕೊಳ್ಳೋಕಾಗದೆ ಓಡ್ ಬಂದೆ ಬೆಳಿಗ್ಗೆ. ಆಯ್ತಾ, ಸಿಕ್ಕಾಪಟ್ಟೆ ಸೊಳ್ಳೆ. ಇಡೀ ರಾತ್ರಿ ಪಾರ್ಕಲ್ಲಿ ಕೂತಿರ್ತಾರೆ ಇವರು. ಪಾಪ ಅಕ್ಕವರು ಇವಾಗ ಇವ್ರನ್ನ ರಕ್ಷಣೆ ಮಾಡಿ ಇದಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಅಮ್ಮ, ಹೆಣ್ಮಕ್ಳಿಗೆ ಈ ತರ ಒಂದು ಶೋಷಣೆ ಆಗ್ತಾ ಇದೆಯಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಮ್ಗೆ ಬೆಂಗಳೂರಲ್ಲಿ ಊರಿಂದ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಇದ್ ಮಾಡ್ತಾ ಇದಾರೆ ಹೊರತು, ಬೇವರ್ಸಿಗಳ ಗಂಡು ಮಕ್ಳು ಕರ್ಕೊಂಡ್ ಬಂದು ಮೋಸ ಮಾಡಿ ಈಗ 2 ಹೆಂಡ್ತಿದಿರು, ಇದು 3ನೇ ಹೆಂಡ್ತಿ. ತಾಳಿ ಕಟ್ಟಿಲ್ಲ, ಸಂಸಾರ ಮಾಡಿಲ್ಲ, ಸುಮ್ಮನೆ ಜೊತೆಗೆ ಇಟ್ಕೊಂಡು ಒಂದು ಮಗುನ ಕೈ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇವಳ ನಡಬೀದಿಲಿ ರಾತ್ರಿ ಈಚೆಗೆ ಅತ್ತೆ ಗಂಡ ಇಬ್ರು ಸೇರಿ ಹೊರಗಾಕಿದ್ದಾರೆ. ಮಗುನ್ ತಗೊಂಡು ಹೆಣ್ಮಗು ಬಂದಿದ್ದಾಳಲ್ಲ, ಮಗುವಿಂದ ಗಂಡಾಂತರ ಅಂದಾಗ ಉಡ್ಸುವಾಗ ಗಂಡಾಂತರ ಗೊತ್ತಾಗಿಲ್ವ ಅವ್ರಿಗೆ? ಅವಾಗ ಗಂಡಾಂತರ ಗೊತ್ತಾಗಿಲ್ಲ, ಅವಳು ಅವಾಗ ಹೆಂಡತಿ ಅಂತ ಗೊತ್ತಿಲ್ಲ. ಈಗ ಬೇಕಾಗಿಲ್ಲ ಅಂತ ಮಗುನ ಇವ್ರನ್ನ ಒದ್ದು ಈಚೆ ಹಾಕಿದ್ದಾರೆ. ಆವಾಗ ಆ ಹೆಣ್ಮಗು ಎಲ್ಲೋಗ್ಬೇಕು? ಅವಳಿಬ್ರು ಮಗು ತಗೊಂಡು ಸಾಯ್ತೀನಿ ಅಂತ ಕುಂತಿದ್ದಾಳೆ. ನಾವ್ ಹಿಂಗ್ ಕರ್ಕೊಂಡ್ ಬಂದು ಎಲ್ಲೋ ನಮ್ಗೆ ಯಾರು ಹಿಂಗೆ ಪರಿಚಯ ಇದ್ದವ್ರು ಹೇಳಿದ್ದಕ್ಕೆ ನಾವೆಲ್ಲ ಒಂದು ಇಲ್ಲಿ ಸೇವಾಶ್ರಮ ಐತಲ್ಲ, ಯೋಗೇಶ್ ಅಣ್ಣ ಇದ್ದಾರೆ, ಕರ್ಕೊಂಡೋಗಿ ಅಂತ ಹೇಳಿಕ್ಕೆ ನಾವು ಕರ್ಕೊಂಡ್ ಬಂದ್ವಿ.